ಇರ್ತದಲ್ಲ, ಸಿದ್ದರಾಮಯ್ಯನವರೇ ಇರ್ತದೆ ಮುಖ್ಯಮಂತ್ರಿ. ಮತ್ತೆ ಯಾಕೆ ಸರ್ ಆ ರೀತಿ ಚರ್ಚೆಗಳು ಬರ್ತಾ ಇದೆ? ಚರ್ಚೆಗಳು ಸಹಜ ಅಲ್ಲ, ಎಲ್ಲರೂ ಮಾತಾಡಿ ನೀವೇ ಚರ್ಚೆಗಳೆಲ್ಲ ಯಾರನ್ನ ಪ್ರಶ್ನೆ ಮಾಡಿದಾಗ ಚರ್ಚೆಗಳು ಅದನ್ನ ಡೈವರ್ಟ್ ಮಾಡ್ತಾ ಇರ್ತಾರೆ. ಹೈಕಮಾಂಡ್ನವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಶ್ರೀಮಾನ್ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಎಲ್ಲರೂ ಒಂದಾಗಿರ್ಬೇಕು, ಎಲ್ಲ ಸಿದ್ದರಾಮಯ್ಯ ಜೊತೆಲಿರ್ಬೇಕು. ಇದೆಲ್ಲ ಕುತಂತ್ರ ಮಾಡ್ತಾ ಇದ್ದಾರೆ ಬಿಜೆಪಿ JDSನವರು. ರಾಜಭವನವನ್ನು ದುರುಪಯೋಗ ಮಾಡ್ಕೊತಾ ಇದ್ದಾರೆ, ಮಸಿ ಬೆಳತಕ್ಕಂಥ ಪ್ರಯತ್ನ ಮಾಡ್ತಾರೆ. ಅವ್ರಿಗೆಲ್ಲ ದುಡ್ಡು ಕೊಡ್ತೀವಿ ಅಂತೇಳಿ MLAಗಳು ಖರೀದಿ ಮಾಡುವಂಥ ಪ್ರಯತ್ನ ಮಾಡಿದ್ರು, ವಿಫಲರಾದರು. ಇಡಿನಲ್ಲಿ ಸೇರಿಸಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಇಡಿನಲ್ಲಿ ಸೇರಿಸಲಿಕ್ಕೆ ಪ್ರಯತ್ನ ಮಾಡಿದ್ರು, ವಿಫಲರಾಗಿದ್ರು. ಕೊನೆಯದಾಗಿ ಇವ್ರಿಗೆ ಮಸಿ ಬೆಳಿಬೇಕು, ಸಿದ್ದರಾಮಯ್ಯನ ವೀಕ್ ಮಾಡಿದ್ರೆ ಕಾಂಗ್ರೆಸ್ ಪಾರ್ಟಿ ವೀಕ್ ಆಗ್ತಾ ಬೋದು ಅವ್ರಿಗೆ ಪ್ರಯತ್ನ. ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಾರ್ಟಿ ಆಗಲಿ ಸಿದ್ದರಾಮಯ್ಯನವರಾಗಲಿ ಕಾಂಗ್ರೆಸ್ ನಾಯಕತ್ವವಾಗಲಿ ವೀಕ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರಹ್ಲಾದ್ ಜೋಶಿ ಅವರು ಅವರಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ತಂದರೆ ಅವರವರು ಹೇಳ್ತಾ ಇದ್ದಾರೆ 2,500 ಕೋಟಿ ಕೊಟ್ಟು ಮುಖ್ಯಮಂತ್ರಿಗಳಾದರೂ ಯಡಿಯೂರಪ್ಪನವರು ಅಂತೇಳಿ 14 ಬಸ್ಗಳು ಹೇಳಿದ್ರು. ಅದಕ್ಕೆ ಉತ್ತರ ಕೊಡಬೇಕು ಅವರು. ಅವರಲ್ಲಿ ಏನೇನು ನಡೀತದೆ 4 ಗುಂಪು ಮಾಡ್ಕೊಂಡಾರೆ. ಪ್ರಹ್ಲಾದ್ ಜೋಶಿ ಅವರು ಭಾಷಣ ಮಾಡಲಿಕ್ಕೆ ಅಷ್ಟೇ, ಕೆಲಸ ಮಾಡಲಿಕ್ಕಿಲ್ಲ. ಅವರು ಯಾವುದೇ ರಾಜಕೀಯವಾಗಿ ಪಿಚ್ಚದಿಗಳು ಅವ್ರ ಬಗ್ಗೆ ಮಾತನಾಡೋದಷ್ಟೇ ಮಾತಾಡ್ತಾರೆ ಅವರು.